ನಾನಿವತ್ತು ಚಂದನ್ ಸರ್ ಪಕ್ಕ ಕೂತ್ಕೊಂಡು ಮಾತಾಡ್ತಿರೋದಕ್ಕೆ ರೀಸನು 10 ವರ್ಷಗಳ ಹಿಂದೆ ಒಬ್ಬರು ಲಿರಿಸಿಸ್ಟ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂದರೆ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಬಂದವರು ಇವತ್ತು ಒಬ್ಬ ನಾಯಕ ನಟನಾಗಿ ಬೆಳ್ಳಿ ಭೂಮಿ ಮೇಲೆ ಮೆರವಣಿಗೆ ಹೊರಡಲಿಕ್ಕೆ ರೆಡಿಯಾಗಿದ್ದಾರೆ. ಆ ಸಿನಿಮಾದ ಹೆಸರೇ ವಿದ್ಯಾರ್ಥಿನಿಯರೇ. ಆ ಸಿನಿಮಾದ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಅವ್ರನ್ನೇ ಕೇಳೋಣ. ಸರ್, ನಿಮ್ಮ ಕ್ಯಾಲಿಬರ್ ಏನು ಅನ್ನೋದನ್ನು ನಾವು ಈಗಾಗಲೇ ಹಾಡುಗಳಲ್ಲಿ ನೋಡಿದ್ದೀವಿ ಸೋಲೋ ಆ್ಯಕ್ಟರ್ ಆಗಿ. ಸೊ ಆದರೆ ಅದೃಷ್ಟ ಪರೀಕ್ಷೆಗಳಿದಿರೋದು ಒಬ್ಬ ಹೀರೋ ಆಗಿ, ನಾಯಕ ನಟನಾಗಿ. ಆ ಒಂದು ಮೂಮೆಂಟ್ ಎಷ್ಟು ವರ್ಷದಿಂದ ಕಾದಿದ್ರಿ ನಾಯಕನಾಗಿ ಗುರುತಿಸ್ಕೊಳ್ಳೋದಕ್ಕೆ ಅಂತ? ಇಲ್ಲ, ನಾನು ಮ್ಯೂಸಿಷಿಯನ್ ಆಗೇ ಉಳಿಬೇಕು ಅನ್ನೋದು ನನ್ನ ಆಸೆ ಇತ್ತು. ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗೇ ನಾನು ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನೋದೇ ನನ್ನ ಆಸೆ ಇದ್ದಿದ್ದು. ಇನ್ನೂ ಹೆಚ್ಚಿನ ಮಟ್ಟದ ಆಡಿಯನ್ಸ್ನ ಗ್ರ್ಯಾಬ್ ಮಾಡಬೇಕಾಗಿತ್ತು ನಾನು. ಲೈಕ್ ನನ್ನ ಆಸೆ ಇದ್ದಿದ್ದೇ ಪ್ರಪಂಚದಾದ್ಯಂತ ನಮ್ಮ ಕನ್ನಡ ಹಾಡು ಎಲ್ಲ ಕಡೆನೂ ಕೇಳಿಸ್ಬೇಕು ಅನ್ನೋದು. ನಾನು ಮಾಡಿರೋದಂತ ಅಷ್ಟೇ ಅಲ್ಲ, ಬೇರೆ ಯಾವುದೇ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಮಾಡಿರೋ ಅಂದರೆ ಅವ್ರಿಗೆ ನಾನು ಪ್ರತಿ ಟೈಮು ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ಆದರೆ ಒಂದು ಟೈಮಲ್ಲಿ ಒಂದಷ್ಟು ನಮ್ಮ ಫಾಲೋವರ್ಸ್ಗಳಾಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿರುವಂಥ ಡೈರೆಕ್ಟರ್ಗಳಾಗಿರ್ಬೋದು ಎಲ್ಲ ಬಂದು ಅಪ್ರೋಚ್ ಮಾಡ್ತಾಯಿದ್ರು. ನೀವು ಯಾಕೆ ಆ್ಯಕ್ಟಿಂಗ್ ಮಾಡಬಾರ್ದು, ಇಷ್ಟು ಫಾಲೋವರ್ಸ್ ಇದ್ದಾರಲ್ವ, ನೀವೊಂದು ಸಿನಿಮಾದಲ್ಲಿ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ರೆಕಗ್ನಿಷನ್ ಸಿಕ್ಕುತ್ತೆ, ಇನ್ನೊಂದು ಲೆವೆಲ್ ಮೇಲೆ ಹೋಗ್ತೀರಾ ನೀವು ಅಂತ. ಸೊ ಆವಾಗ ಲೈಫ್ ಈಸ್ ಚಾಲೆಂಜ್ ಅಂತ ನಾನು ಯಾವತ್ತೂ ನೋಡೋದು. ಪ್ರತಿದಿನವೂ ಚಾಲೆಂಜಿಂಗೇ. ಸೊ ಹೆದರ್ಕೊಳ್ಳೋದಕ್ಕಿಂತ ಒಂದು ಪ್ರಯತ್ನ ಪಟ್ಟು ನೋಡೋಣ. ಆಯಿತು, ಆ್ಯಕ್ಟಿಂಗ್ ಫೀಲ್ಡಲ್ಲಿ ಏನಾಗುತ್ತೆ, ಅದರಲ್ಲೂ ನನ್ನ ಹಣೆ ಬರ ಹೇಗಿದೆ ಚೆಕ್ ಮಾಡೋಣ. ಆಯಿತು, ಲಿರಿಕ್ಸ್ ಬರೆದೆ, ಹಾಡು ಹೇಳಿದೆ, ಮ್ಯೂಸಿಕ್ ವಿಡಿಯೋ ಮಾಡಿದೆ, ಡ್ಯಾನ್ಸ್ ಮಾಡಿದೆ, ಎಲ್ಲ ಆಯಿತು. ಇನ್ನೊಂದು ಬಾಕಿ ಇರೋದು ಆ್ಯಕ್ಟಿಂಗು ಈ ಸಂಬಂಧಪಟ್ಟಿದ್ರಲ್ಲಿ. ಸೊ ಅದೊಂದು ಟ್ರೈ ಮಾಡೋಣ ಅಂತ ಒಂದು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದೀನಿ. ನಾನು ತುಂಬ ಕುತೂಹಲದಿಂದ ಕಾಯ್ತಾಯಿದ್ದೀನಿ. ಜುಲೈ 19th ಸಿನಿಮಾ ರಿಲೀಸು. ಈ ಒಂದು ಇಯರಲ್ಲಿ ಸಕ್ಸಸ್ ಆಗಿರೋದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳೇನು ಇಲ್ಲ ನಮ್ಮ ಚಿತ್ರರಂಗದಿಂದ ಎಸ್ಪೆಷಲಿ. ಸೊ ನಿಮ್ಮ ಸಿನಿಮಾ ಸೆಕೆಂಡ್ ಹಾಫಲ್ಲಿ ಸೆಕೆಂಡ್ ಹಾಫ್ ಶುರುವಾಗ್ತಿದ್ದಂಗೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಮೊದಲ ಸಿನಿಮಾ ಚೊಚ್ಚಲ ಸಿನಿಮಾದ ಬಗ್ಗೆ ಹೀರೋ ಆಗಿ ಏನು ಹೇಳ್ತೀರಿ ಅಂತ? ನೀವು ಹೇಳಿದ ಕರೆಕ್ಟು. ಮಾರ್ಕೆಟ್ ಇವಾಗ ತುಂಬ ಡಲ್ ಇದೆ. ಕನ್ನಡ ಸಿನಿಮಾ ಇತ್ತೀಚೆಗೆ ಸಕ್ಸಸ್ಫುಲ್ ಅಂತ ಸಿನಿಮಾ ಈ ವರ್ಷದಲ್ಲಿ ಯಾವುದೂ ಬಂದಿಲ್ಲ. ಸೊ ಹಾಗಾಗಿ ನಾವು ಇವಾಗ ಸಿನಿಮಾ ಈ ಟೈಮಲ್ಲಿ ರಿಲೀಸ್ ಮಾಡ್ತಿರೋದು ಎಲ್ಲೋ ಒಂದು ಕಡೆ ನಮಗೂ ಕೂಡ ಒಂದು ಇದೆ. ಅಂದರೆ ಜನ ಇವಾಗ ಥಿಯೇಟರಿಗೆ ಬರ್ತಾರಾ ಇಲ್ವೋ ಅನ್ನೋದು ನಮಗೂ ಇರುವಂಥ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ಪ್ರೀವಿಯಸ್ ರಿಲೀಸ್ಗಳೆಲ್ಲ ನೋಡಿದ್ರೆ ಸಿನಿಮಾ ಚೆನ್ನಾಗಿದೆ ಆದರೆ ಥಿಯೇಟರಿಗೆ ಜನ ಬರ್ತಾಯಿಲ್ಲ ಅನ್ನೋದು ರಿವ್ಯೂ ನಮಗೆ ಜಾಸ್ತಿ ಕೇಳಿ ಬರ್ತಾ ಇರೋದು. ಬಟ್ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು, ನಾವು ಮಾಡ್ತಾಯಿದ್ದೀವಿ. ಪ್ರಮೋಷನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಹಾಗೆ ಇನ್ನೊಂದು ಟ್ರೈಲರ್ ರಿಲೀಸ್ ಮಾಡ್ತಾಯಿದ್ದೀವಿ. ಮೇ ಬಿ ಆ ಟ್ರೈಲರ್ ನೋಡಿ ಜನಕ್ಕೆ ಸಿನಿಮಾ ಹೇಗಿದೆ ಅಂತ, ಅಂದರೆ ಸಿನಿಮಾ ಹೇಗಿದೆ ಆಮೇಲೆ ನೋಡ್ಕೊಳ್ಳೋಣ ಬಿಡು, ಇದಕ್ಕೆ ಬರುತ್ತಲ್ವ ಹಿಂಗೂ OTTಗೆ ಬಂದಮೇಲೆ ನೋಡ್ಕೊಳ್ಳೋಣ ಆ ಥರ ಅಲ್ಲ. ಟ್ರೈಲರ್ ನೋಡೇ ಇಲ್ಲ ಈ ಸಿನಿಮಾ ಇಮಿಡಿಯೇಟ್ ನೋಡಬೇಕು ಅನ್ನೋ ಥರ ಅನಿಸ್ಬೇಕು ಅನ್ನೋ ಥರ ನಮ್ಮ ಡೈರೆಕ್ಟ್ರು ತುಂಬ ಪ್ರಯತ್ನಪಟ್ಟು ಇನ್ನೊಂದು ಟ್ರೈಲರ್ ಮಾಡಿದ್ದಾರೆ, ಸೈಡ್ ಬಿ ಅಂತ ಅದಕ್ಕೆ ಟ್ರೈಲರ್ಗೆ ಹೆಸರು ಕೊಟ್ಟಿದ್ದಾರೆ. ಸೊ ಆ ಟ್ರೈಲರ್ ನೋಡಾದಮೇಲೆ ಮೇ ಬಿ ನಿಮಗೆ ಸಿನಿಮಾ ನೋಡಬೇಕು ಥಿಯೇಟರ್ಗೆ ಹೋಗಿ ಅಂತ ಅನಿಸೋವಂಥ ಎಲ್ಲ ಸಾಧ್ಯತೆಗಳಿದೆ. ಅದನ್ನು ನೋಡಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ನೀವೆಷ್ಟು ಪ್ರೋತ್ಸಾಹ ಕೊಡ್ತೀರಾ ಅಷ್ಟು ನನಗೆ ಸ್ಫೂರ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಹಾಡುಗಳು ಮಾಡಬೇಕು ಅನ್ನೋ ಒಂದು ಎನರ್ಜಿ ಬರುತ್ತೆ. ನೀವು ನನಗೆ ಎನರ್ಜಿ ಕೊಟ್ಟರೆ ನಾನು ಆ ಎನರ್ಜಿ ತೊಗೊಂಡು ನಾನು ನಿಮ್ಗೆ ವಾಪಸ್ ಅದನ್ನು ಎಂಟರ್ಟೈನ್ಮೆಂಟ್ ಮುಖಾಂತರ ನಿಮ್ಗೆ ವಾಪಸ್ ಕೊಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.